ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಗುಲ್ಶನ್ ಗ್ರೋವರ್ ಮೇಲಿರುವ ಆರೋಪ ಇವರು ನಿಜ ಜೀವನದಲ್ಲೂ ಕೂಡ ಖಳನಾಯಕ ಆಗಿದ್ದಾರೆ. ಗುಲ್ಶನ್ ಅವರೇ, ಈ ಮಾತು ನಿಜನಾ? ನಿಮಗೆ ಜನ ಹೀಗ್ ಕರೆದ್ರೆ ಬಹಳ ಇಷ್ಟ ಆಗುತ್ತಂತೆ. ಏನಂದ್ರೆ कल्लू कलंक कालिया दे लोग मुझको गालियां. बैडमैन, मैं हूं बुराई का फरिश्ता. मेरा जन्म अभी नहीं हुआ है. मैं तो हमेशा से हूं आपके पास, आपके बीच, आपके अंदर. यकीन नहीं आता तो अपना दायां हाथ अपने सीने पर रखकर ध्यान से सुनिए. आपको मेरी आवाज जरूर सुनाई देगी. बुराई की आवाज. बुराई का और आपका रिश्ता हमेशा से है. बुराई सबके अंदर है, अच्छाई दबा देती है उसे. बुराई एक साजिश है अच्छाई की. अच्छे लोगों ने जानबूझकर कुछ लोगों को बुरा बनाया है ताकि उनकी तरफ उंगली उठाकर कह सके, वो देखो वो जा रहा है बुरा आदमी. Evil is created by good. ನಾನು ಕೇಳ್ಪಟ್ಟೆ ನೀವು ಬಾಲ್ಯದಲ್ಲೇ ತುಂಬಾ ಕೆಟ್ಟವರಾಗಿದ್ರಿ ಅಂತ. ಓದೋದು ಬರೆಯೋದ್ರ ಕಡೆಗೆ ಗಮನ ಕೊಡ್ತಿರ್ಲಿಲ್ವಂತೆ. ನಾನು ನಿಮಗೆ ಇಷ್ಟ್ ಮಾತ್ರ ಹೇಳ್ಬಲ್ಲೆ, ನಾನ್ ಎಲ್ಲಿದ್ನೋ, ನಾನ್ ಎಲ್ ವಾಸವಿದ್ನೋ ಅಲ್ಲಿಯ ಲೇಡೀಸ್ಗೆ, ಅಂದ್ರೆ ಅತ್ತೆಯವರು, ಆಂಟೀಸ್ಗಳೆಲ್ಲ ಇದಾರಲ್ಲ, ಅವರಿಗೆ ಇವಾಗ್ಲೂ ನಂಬಕ್ಕಾಗ್ತಾ ಇಲ್ಲ ಇಷ್ಟೊಂದು ಒಳ್ಳೆ ಹುಡ್ಗ ಈ ರೀತಿಯ ರೋಲ್ಸ್ ಮಾಡ್ತಾನ ಅಂತ. ಎಂದು ನನ್ನ ಯಾವಾಗ ನಾನು ಮೊದಲು ಫಿಲ್ಮ್ ಮಾಡಿದ್ನೋ, ಫಿಲ್ಮ್ ಅವತಾರ್ ರಿಲೀಸ್ ಆಯ್ತು, ಅದ್ರಲ್ಲಿ ನಾನು ನಾಲಾಯಕ್ ಮಗನ್ ರೋಲ್ ಮಾಡ್ದೆ. ಆಗ ನನ್ ತಾಯಿ ದಿನ ಬೆಳಗ್ಗೆ ಗುರುದ್ವಾರಕ್ಕೆ ಹೋಗ್ತಾರೆ. ಅಲ್ಲಿ ಎಲ್ಲ ಹೆಂಗಸ್ರು ಅವರನ್ನ ಸುತ್ತುವರ್ದು ಹೇಳಿದ್ರು ಏನಪ್ಪಾ ಅಂದ್ರೆ, ಹಾಯ್ ಹಾಯ್ ಇದೇನಾಯ್ತು, ಹೀಗಿರ್ಲಿಲ್ಲ ಇವನು ಇಲ್ಲಿಂದ ಹೋದಾಗ. ಈ ಬಾಂಬೆ ಅವರು ಏನೋ ಮಾಡಿರ್ಬೇಕು ಇವನ್ ಮೇಲೆ. ನಮ್ ಹುಡ್ಗ ಆ ರೀತಿ ಅವನಲ್ಲ, ಖಂಡಿತವಾಗ್ಲೂ ಅಲ್ಲ. ಅದಕ್ಕೆ ನಮ್ ಮದರ್ ಹೇಳಿದಾರೆ, ಅದ್ ಕೇವಲ ರೋಲ್ ಅಷ್ಟೇ, ಅವನು ಆಕ್ಟಿಂಗ್ ಮಾಡ್ತಿದ್ದಾನೆ ಯುನೋ. ಸೊ ಐ ಮೀನ್, ನನ್ ಪ್ರಕಾರ ನಿಮಗೆ ಯಾರೊಬ್ರು ಸಿಗಲ್ಲ, ಗಂಡಾಗ್ಲಿ ಹೆಣ್ಣಾಗ್ಲಿ ಇಲ್ಲ ಮಗು, ಅವತ್ತಿಂದ ನನ್ನನ್ನ ನೋಡಿರೋರು ಹೀಗ್ ಹೇಳಲ್ಲ ನಾನು ತುಂಟ. ಮತ್ತೆ ನಾನು ಇನ್ನೊಂದು ವಿಷಯ ನೋಡಿ, ಹೇಳ್ತೀನಿ ಈ ನಿಮಗೆ. ಮಾತು ನಿಜನಾ ಗುಲ್ಶನ್ ಅವ್ರೆ? ನೀವು ಮನೆ ಬಿಟ್ಟು ಮುಂಬೈಗೆ ಹೋಗಿದ್ರಿ, ನಿಮ್ಮ ತಾಯಿಗೆ ಸ್ವಲ್ಪನೂ ಇಷ್ಟ ಇರ್ಲಿಲ್ಲ. ನೀವು ಚೆನ್ನಾಗಿ ಓದಿ ಒಂದ್ ಒಳ್ಳೆ ಕೆಲಸ ಪಡಿಬೇಕು ಅನ್ನೋದು ಅವ್ರ ಇಷ್ಟ ಆಗಿತ್ತು. ನಾನು ಯಾವಾಗ್ಲೂ ಫಸ್ಟ್ ಕ್ಲಾಸ್ ಫಸ್ಟ್ ಬರ್ತಿದ್ದೆ. ಸ್ಕೂಲಲ್ಲಿ, ರಾಂಪುರ ಸ್ಕೂಲಲ್ಲಿ ಪೇಂಟ್ನಲ್ಲಿ ನನ್ನ ಹೆಸರು ಬರ್ದಿದ್ದಾರೆ ಮೇಧಾವಿ ವಿದ್ಯಾರ್ಥಿ ಅಂತ. ಮೊದಲನೇ ಸಲ ಆ ಸ್ಕೂಲ್ನಲ್ಲಿ ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ ಇನ್ 4 ಸಬ್ಜೆಕ್ಟ್ ಹೈಯೆಸ್ಟ್ ಸೆಕೆಂಡರಿಗೆ ಬೋರ್ಡ್ನಲ್ಲಿ ಬಂದಿತ್ತು ನನಗೆ. ಇದಾದ್ಮೇಲೆ ನಾನು ಶ್ರೀರಾಮ್ ಕಾಲೇಜ್ ಆಫ್ ಕಾಮರ್ಸ್ನಲ್ಲಿ ಓದೋದಕ್ಕೆ ಸೇರ್ಕೊಂಡೆ. ಅಲ್ಲಿ ದಾಖಲಾತಿಗೆ 93%ಗಿಂತ ಹೆಚ್ಚು ಮಾರ್ಕ್ಸ್ ಬೇಕಾಗಿತ್ತು. ಇದನ್ನ ನಂಬೋದಿಕ್ಕೂ ಸಾಧ್ಯ ಆಗ್ತಿಲ್ಲ, ನೀವು ಕಾಲೇಜ್ಗೆ ಹೋಗಿದ್ರಿ ಅನ್ನೋದನ್ನ. ನೋಡಿ, ಇದು ನನ್ನ ಫಿಲ್ಮ್ಸ್ನಲ್ಲಿ ನಟನೆ ಇದೆಯಲ್ಲ, ಫಿಲ್ಮ್ಸ್ನಲ್ಲಿ ನಾನು ಕ್ಯಾರೆಕ್ಟರ್ ಮಾಡಿದ್ದೀನಲ್ವಾ, ಇದು ಅದರ ಪ್ರಭಾವ. ಅದ್ರಿಂದ ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ನನ್ ಮಗನಿಗೂ ಹೇಳ್ತೀನಿ, ನನಗೆ 93 ಆರ್ 94% ಮಾರ್ಕ್ಸ್ ಏನ್ ಬರ್ತಿತ್ತೋ ಅದಕ್ಕೆ ಅವನು ಹೇಳ್ತಾನೆ, ಡ್ಯಾಡ್ ಸ್ವಲ್ಪ ಇದು ಜಾಸ್ತಿನೇ ಅಂತ. ಅಲ್ಲ, ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾರಿಗ್ ಗೊತ್ತಿರಲ್ವೋ ಅವರಿಗೆ, ನಾನು ದಿಲ್ಲಿಯ ಔಟ್ಸ್ಕರ್ಟ್ನಲ್ಲಿ ಬೆಳೆದು ದೊಡ್ಡವನಾದೆ. ಸ್ಕೂಲ್ನ ವಿದ್ಯಾಭ್ಯಾಸದ ಸಮಯದಲ್ಲಿ ದಿನ 1 ಗಂಟೆ ನನಗೆ ಸ್ಕೂಲ್ ಇರ್ತಿತ್ತು. ಬೆಳಗ್ಗೆ ಸ್ಕೂಲ್ ಆದ್ಮೇಲೆ ನಾನು ಜನರಿಗೆ ಡಿಟರ್ಜೆಂಟ್ ಪೌಡರ್ನ ಮಾರಕ್ ಹೋಗ್ತಿದ್ದೆ. ಹೌಸ್ ವೈಫ್ಗೆ, ಲೇಡೀಸ್ಗೆ ಬಟ್ಟೆ ಒಗ್ದು ತೋರಿಸ್ತಿದ್ದೆ. ನಾನ್ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನನ್ ಹತ್ರ ಕಡ್ಮೆ ದುಡ್ಡು ಇದ್ದಿದ್ರಿಂದ ಅಥವಾ ಬಡವ ಆಗಿದ್ರಿಂದ ನನ್ ಕನ್ಸೇನಿತ್ತಲ್ಲ, ನಾನ್ ಏನಾದ್ರೂ ಆಗ್ಬೇಕು ಅನ್ನೋದು, ಅದಕ್ಕೆ ಯಾವ್ದೇ ತಡೆ ಬರ್ಲಿಲ್ಲ, ಅದಕ್ಕೆ ಯಾವ್ದೇ ಸಮಸ್ಯೆ ಆಗ್ಲಿಲ್ಲ. ನಾನ್ ದಿನ ಬೆಳಗ್ಗೆ ಜನರಿಗೆ ಡಿಟರ್ಜೆಂಟ್ ಪೌಡರ್, ಫೆನೈಲ್ನ ಹೌಸ್ ವೈಫ್ಗೆ ಮಾರೋದಕ್ಕೆ ಹೋಗ್ತಿದ್ದೆ, ನನ್ನ ಯೂನಿಫಾರ್ಮ್ನ ಜೊತೆಗೆ ತಗೊಂಡು. ಸ್ವಲ್ಪ ಜಾಸ್ತಿ ಎಮೋಷನಲ್ ಆಗ್ಬಿಟ್ಟೆ ನಾನು, ಬಿಡಿ. ಒಂದೊಳ್ಳೆ ಮನೆತನದ ಹುಡುಗ, ಒಂದು ಸಾಬೂನ್ನ ಮಾರಿ, ಡಿಟರ್ಜೆಂಟನ್ನ ಮಾರಿ ಸಂಪಾದನೆ ಮಾಡುವಂತ ಬಡವರ ಮನೆ ಹುಡುಗ, ಕಷ್ಟಪಡುವಂತ ಹುಡುಗ, ಒಳ್ಳೆ ಮಾರ್ಕ್ಸ್ ತಗೊಳ್ಳೋಂತ ಹುಡುಗ, ಅವನು ಫಿಲಮ್ಗೋಗಿ ಖಳನಾಯಕನೇ ಯಾಕಾದ? ನಾನು
ಸುಮಾರು ವರ್ಷದ್ವರ್ಗೂ. ಯಾಕಂದ್ರೆ ಆಕ್ಟಿಂಗ್ ಬಗ್ಗೆ ನಾನು ಎಷ್ಟು ಪ್ಯಾಷನೇಟ್ ಆಗಿದ್ದೆ ಅಂದ್ರೆ ಸಾಯೋವರ್ಗೂ ಆಕ್ಟಿಂಗ್ ಮಾಡ್ಬೇಕು ಅನ್ನೋ ಆಸೆ ನನಗೆ. ಏನಾದ್ರೂ ನಾನ್ ಫಿಲ್ಮ್ನಲ್ಲಿ ಹೀರೋ ಆಗಿದ್ರೆ ಆಗ ಏನಾಗ್ತಿತ್ತು ಅಂದ್ರೆ ಎಲ್ಲಿವರ್ಗೂ ನೀವು ಅಟ್ರಾಕ್ಟಿವ್, ಯಂಗ್, ಸುಂದರವಾಗಿರ್ತೀರೋ ಅಥವಾ ಎಲ್ಲಿವರ್ಗೂ ಜನ ನಿಮ್ ಬಗ್ಗೆ ಹಾಗ್ ಅನ್ಕೋತಾರೋ ನೀವಿರ್ತೀರಾ. 5 ವರ್ಷಗಳಾದ್ಮೇಲೆ ಅವರು ಬೇರೆ ಒಬ್ಬ ಹೀರೋ ಫಿಲ್ಮ್ನ ನೋಡೋದಕ್ಕೆ ಇಷ್ಟಪಡ್ತಾರೆ. ಆದ್ರೆ ನಾನೇನ್ ಇಷ್ಟಪಡ್ತೀನಿ ಅಂದ್ರೆ ಎಲ್ಲಿಯವರೆಗೂ ನಾನ್ ಬದುಕಿರ್ತೀನೋ ಅಲ್ಲಿವರೆಗೂ ಆಕ್ಟಿಂಗ್ ಮಾಡ್ತಾನೆ ಇರ್ಬೇಕು. ಆದ್ರೆ ಇದು ಯಾರಿಗ್ ತಾನೇ ಇಷ್ಟ ಆಗುತ್ತೆ ಹೇಳಿ, ಪ್ರತಿ ಫಿಲಮಲ್ಲೂ ಏಟ್ ತಿನ್ನೋದು? ನಾನು ಜನ್ರಿಗೆ ಆ ಕೆಟ್ಟ ಪಾತ್ರಗಳನ್ನ ಮಾಡಿ ಸಂದೇಶ ಕೊಡಕ್ ಇಷ್ಟಪಡ್ತೀನಿ. ಒಂದ್ವೇಳೆ ನಂತರ ಫಿಲ್ಮ್ ಕ್ಯಾರೆಕ್ಟರ್ ಅದು ಒಂದ್ವೇಳೆ ನೀವಾದ್ರೆ ಆಗ ಸಮಾಜಕ್ಕೂ ಕೆಟ್ಟದಾಗುತ್ತೆ, ಹಾಗೆ ನಿಮ್ಗೂ ಕೂಡ ಕೆಟ್ಟದಾಗುತ್ತೆ. ಒದೆನೂ ಬೀಳ್ತವೆ, ಮತ್ತೆ ಅದ್ರ ಜೊತೆಗೆ ಫಿಲ್ಮ್ನ ಸುಂದರ ಹೀರೋಯಿನ್ ಏನಿದ್ದಾಳೋ ಅವಳು ನಿಮಗೆ ಸಿಗಲ್ಲ, ಹೀರೋ ಕರ್ಕೊಂಡು ಹೋಗ್ತಾನೆ. ನೀವು ಪ್ರಯತ್ನ ಮಾಡಿದ್ಮೇಲೆ ಕೂಡ? ಹೌದು, ನಾನ್ ಪ್ರಯತ್ನ ಮಾಡಿದ ನಂತರ ಕೂಡ. ಜನರನ್ನ ಕೇಳೋಣ, ನಿಮ್ಮ ಈ ಖಳನಾಯಕನ ರೂಪದ ಬಗ್ಗೆ ಜನ ಏನ್ ಕೇಳೋದಕ್ಕೆ ಇಷ್ಟಪಡ್ತಾರೆ ಅಂತ. ಸರ್, ನೀವು ಹೆಚ್ಚು ನೆಗೆಟಿವ್ ಕ್ಯಾರೆಕ್ಟರ್ಸ್ನೇ ಮಾಡಿದೀರಾ. ಯಾವಾಗಾದ್ರೂ ಈ ನೆಗೆಟಿವ್ ಕ್ಯಾರೆಕ್ಟರ್ಸ್ ಇಂಪ್ಯಾಕ್ಟ್ ರಿಯಲ್ ಲೈಫಲ್ಲಿ ನಿಮ್ಗೆ ಲಿಮಿಟ್ ಕ್ರಾಸ್ ಮಾಡೋದಕ್ಕೆ ಒತ್ತಡ ಹಾಕಿದವ? ಅರೆ ತಮ್ಮ, ಖಂಡಿತ ಇಲ್ಲ, ಖಂಡಿತವಾಗ್ಲೂ ಇಲ್ಲ, ಮಾಡಿಲ್ಲ. ಮತ್ತ್ ನಾನು ಯಾವತ್ತಾದ್ರೂ ಹೀಗಾಗಿದ್ಯಾ? ನಿಮ್ಗೆ ಲಿಫ್ಟಲ್ಲಿ ಯಾರೋ ಒಂದು ಹುಡುಗಿ ಸಿಕ್ಕಿ ಆಕೆ ನಿಮ್ಮನ್ನ ನೋಡಿ ಭಯಪಟ್ಟು ಓಡ್ ಹೋಗಿದ್ಯಾ? ಹೌದು, ಹಾಗಾಗಿದೆ. ನೀವ್ ಯಾರದಾದ್ರೂ ಮನೆಗೆ ಹೋದಾಗ ಅವರು ಮಕ್ಕಳನ್ನ ಬಚ್ಚಿಟ್ಕೊಳ್ಳಿ ಅಂತ ಹೇಳಿ ನೋಡಿ, ನಾನ್ ನಿಮ್ಗೊಂದು ಇನ್ಸಿಡೆಂಟ್ ಹೇಳ್ತೀನಿ. ನಾನು ಮತ್ತೆ ಶಾರುಖ್ ನಾವು ತುಂಬಾ ವರ್ಲ್ಡ್ ಟೂರ್ಗಳನ್ನ ಮಾಡಿದೀವಿ. ಅಂದ್ರೆ ಶೋಸ್ ಆಗುತ್ತಲ್ವಾ ಬೇರೆ ಬೇರೆ ಜಾಗಗಳಲ್ಲಿ, ಲಂಡನ್, ಅಮೆರಿಕಾ, ಕೆನಡಾದಲ್ಲಿ. ಒಂದೇ ಫ್ಲೋರ್ನಲ್ಲಿ ನಾವಿದ್ವಿ. ಶಾರುಖ್ ಹತ್ರ ಆಟೋಗ್ರಾಫ್ ತಗೊಳ್ಳೋದಕ್ಕೆ ಹುಡ್ಗಿರ್ ಓಡ್ತಿದ್ದಾರೆ, ಒಂಟಿಯಾಗಿ ಹೋಗ್ತಿದ್ದಾರೆ ಆ ಫ್ಲೋರ್ನಲ್ಲಿ ರೂಮ್ಗೆ. ಆದ್ರೆ ನನ್ನ ಹತ್ರ ಆಟೋಗ್ರಾಫ್ ತಗೊಳಕ್ ಬಂದ್ರೆ ಅಣ್ಣ, ತಮ್ಮ, ಅವರು ಇವರು, ಬಾಡಿ ಗಾರ್ಡ್ ಎಲ್ರೂ ಜೊತೆಗೆ ಬರ್ತಾರೆ. ಆಗ ನನಗೆ ತುಂಬಾನೇ ಬೇಜಾರಾಯ್ತು. ನಾನು ಹೇಳ್ದೆ, ನೋಡು ಶಾರುಖ್, ಇದಂತೂ ತುಂಬಾ ದೊಡ್ಡ ಪ್ರಾಬ್ಲಮ್ ಕಣೋ. ನಿನ್ ಹತ್ರ ಅವ್ರು ಹೇಗಾದ್ರೂ ಬರ್ತಾರೆ ಆಟೋಗ್ರಾಫ್ ತಗೊಳ್ಳೋದಕ್ಕೆ, ಆದ್ರೆ ನನ್ನ ಹತ್ರ ಎಲ್ರೂನು ಕರ್ಕೊಂಡ್ ಬರ್ತಿದ್ದಾರೆ. ನಿಮ್ಗೆ ಯಾವಾಗಾದ್ರೂ ಅನ್ಸಿದ್ಯಾ ವಿಲನ್ ಆಗಿ ತಪ್ಪು ಮಾಡ್ಬಿಟ್ಟೆ, ಹೀರೋ ಆಗಿದ್ರೆ ಚೆನ್ನಾಗಿರ್ತಿತ್ತು? ಖಂಡಿತ ಇಲ್ಲ ಸರ್, ಖಂಡಿತವಾಗ್ಲೂ ಇಲ್ಲ. ನಾನು ಹೇಳದ್ನಲ್ವಾ, ನಾನೇನು ರಿಜೆಕ್ಟ್ ಆದ ಹೀರೋ ಅಲ್ಲ. ಈ ಕಾಲದಲ್ಲಿ ಹೀರೋ ಅವಕಾಶಗಳಿಲ್ಲ ಅಂದ್ರೆ ವಿಲನ್ ರೋಲ್ ಮಾಡೋದಕ್ ಶುರು ಮಾಡ್ತಾರೆ. ನಾನ್ ಮೊದಲನೇ ದಿನದಿಂದನೂ ಖಳನಾಯಕನ ರೋಲ್ ಮಾಡೋದಕ್ ಹೋಗಿದ್ದೆ, ಖಳನಾಯಕನ ರೋಲ್ ಮಾಡ್ತಿದ್ದೀನಿ. ಅದ್ರಲ್ಲಿ ನನಗೆ ಸಂತೋಷ ಕೂಡ ಇದೆ. ಅದ್ರ ಜೊತೆಗೆ ಈಗ ಕೆಲವು ವರ್ಷಗಳ ಹಿಂದೆಯಿಂದ ನಾನು ಅದೇನೋ ಹೇಳ್ತಾರಲ್ಲ, ಒಬ್ಬ ವರ್ಸಟೈಲ್ ಆಕ್ಟರ್ನ ರೀತಿಯಲ್ಲಿ ವಿಭಿನ್ನವಾದ ರೋಲ್ಸ್ಗಳನ್ನ ಮಾಡೋದಕ್ ಶುರು ಮಾಡಿದ್ದೀನಿ.